ಗೈಸ್ ಗಂಡು ಮಕ್ಳೇ ಇಷ್ಟು ತೀಟೆನಾ ಇಲ್ಲ ಇವನ್ ಮಾತ್ರ ಹಿಂಗ ನಿಜ ಸೆಂಟ್ ಹೊಡೆದಿದ್ದಾನೆ. ನಂಗೆ ಭಯ ಆಗ್ತಿದೆ ಚಿನ್ನಿ. ಏನು ಆಗಲ್ಲ ಅಲ್ವಾ? ತುಳಸಿ ಸೊಪ್ಪು ಯಾರ್ಯಾರಿಗೆ ಗೊತ್ತು. ಇದು ಅಷ್ಟು 1 ಮಂತ್ ಅಷ್ಟೇ ನಾನು ವ್ಯಾನ್ಗೆ ಪರ್ಮಿಷನ್ ಕೇಳಿದ್ದೆ. ಆಲ್ಮೋಸ್ಟ್ ಸೀರೆ ಶಾಪಿಂಗ್, ಜ್ಯುವೆಲರಿ ಶಾಪಿಂಗ್, ಬೆಳ್ಳಿ ಸಿಲ್ವರ್ ಶಾಪಿಂಗ್. ನನಗೆ ಒಂಥರ ಸಬ್ಸ್ಕ್ರೈಬರ್ ಕಡೆಯಿಂದನೇ ಬಂದಿರೋ ಕಮೆಂಟ್ ಏನೋ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಗೈಸ್, ನನ್ನ ಟ್ವಿನ್ಸ್ ಮಕ್ಕಳ ಡ್ಯಾನ್ಸಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ನೋಡಿ, ಡ್ಯಾನ್ಸ್ ಮಾಡ್ತಿದ್ರು. ಅದು ವಿಡಿಯೋ ಇತ್ತು, ಹಾಗೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಮತ್ತು ಅದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟು ಪರ್ಫೆಕ್ಟ್ ಡ್ಯಾನ್ಸರ್ ಅಲ್ಲ. 3 ಇಯರ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಕುಶಾನಿ ಅಂತೂ ಸೇಮ್ ಯಾವುದೋ ದೇವರೇ ಬಂದಿದೆ ಅನ್ನಂಗೆ ಕುಣಿತಿದ್ದಾಳೆ. ಎದು ಕುಶಾನಿ ನೋಡ್ಕೊಂಡು ಕುಣಿತಿದ್ದಾನೆ. ನನಗೆ ಇದು ನೋಡಿ ಒಸಿ ನಗು ಬರಲಿಲ್ಲ. ಬಟ್ ಇನ್ನಿಬ್ಬರು ಇವ್ರಿಗಿಂತ ಸ್ವಲ್ಪ ದೊಡ್ಡವರು, 1.5 ವರ್ಷ 2-3 ವರ್ಷ ದೊಡ್ಡವರು ಇವ್ರಿಗಿಂತ. ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಇವರಿಬ್ಬರು ದೇವ್ರು ಬಂದ ರೀತಿ ಕುಣಿತಿದ್ದಾರೆ. ನನಗಂತೂ ನೋಡಿ ಎಷ್ಟು ನಗು ಬಂತು ಗೊತ್ತಾ. ಅಯ್ಯೋ. ಮತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ ಇವತ್ತು. ಲಾಸ್ಟ್ ಇಂಜೆಕ್ಷನ್ ಇರೋದ್ರಿಂದ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸದ್ಯಪ್ಪ ಮುಗೀತಪ್ಪ. ನಿಜವಾಗ್ಲೂ ಆ ಕ್ಯಾನ್ಯುಲ ಹಾಕಿಸ್ಕೊಳ್ಳೋದು ಎಷ್ಟು ಹಿಂಸೆ ಗೊತ್ತಾ. ನರುಗೆ ಚುಚ್ಚುತ್ತಾರಲ್ಲ. ನಿಜವಾಗ್ಲೂ ನನ್ನ ಶತ್ರುಗೂ ಬೇಡ ಈ ಶಿಕ್ಷೆ. ಹೇಗೋ 5 ಇಂಜೆಕ್ಷನ್ ಮುಗೀತು. ಇದು ಇಲ್ಲಿಗೆ ಎಂಡ್ ಆಗಲಿ ಜರ್ನಿ ಅಂತ ಬೇಡ್ಕೊಳ್ತೀನಿ. ಯಾರಿಗೆ ಈ ಥರ ಪ್ರಾಬ್ಲಮ್ ಇದ್ರೂ ದೇವರೇ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತಲೇ ನಾನಂತೂ ಪರ್ಸ್ನಲಿ ಕೇಳ್ಕೊತೀನಿ. ಅಲ್ಲಿಂದ ಮನೆಗೆ ಬಂದೆ ಗಾಯ್ಸ್. ಮನೆಗೊಂದು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬಂದರು. ಹತ್ತು ಬೇಗ ಈಗಲೇ ನಡಿ. ಎದ್ದು ಬರೋವರೆಗಿರು, ವೆಯ್ಟ್ ಮಾಡು, ಓಡಬೇಡ, ನಾವು ಬರ್ತೀವಿ. ಗೈಸ್, ಆ್ಯಕ್ಚುಲಿ ಫಸ್ಟು 1 ಮಂತ್ ಅಷ್ಟೇ ನಾನು ವ್ಯಾನ್ಗೆ ಪರ್ಮಿಷನ್ ಕೇಳಿದ್ದು. ಇವ್ರು ಸ್ವಲ್ಪ ಸ್ಕೂಲ್ ಅಡ್ಜಸ್ಟ್ 1 ಮಂತ್ ಅಷ್ಟೇ ಪರ್ಮಿಷನ್ ಕೇಳಿದ್ದು. ಇವ್ರು ಸ್ವಲ್ಪ ಸ್ಕೂಲ್ ಅಡ್ಜಸ್ಟ್ ಆಗಲಿ. ಹಾಂ ಸ್ಕೂಲ್ ಅಡ್ಜಸ್ಟ್ ಆಗಲಿ, ಆಮೇಲೆ ನೋಡ್ಕೊಂಡೆ ಕರ್ಕೊಬರೋಣ. ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ ಆಗುತ್ತೆ ಸ್ಕೂಲ್ ಅಷ್ಟೇ. ಸುಮ್ಮನೆ ಅದಕ್ಕೆ ಏನಕ್ಕೆ 10,000 ಅಂತೆ ವ್ಯಾನ್ ಫೀಸು. ಎಷ್ಟು ನಮ್ಮೂರು ಮೇನ್ ರೋಡ್ ಅಂದರೆ ವೆಹಿಕಲ್ ಸೌಂಡು ಬ್ಯಾಂಗ್ಳೂರ್ ಥರ ಕೇಳಿಸ್ತಿದೆ ಗೈಸ್. ಕಾಲ್ ಬರ್ತಿದೆ, ಕಟ್ ಮಾಡಿದೆ. ಹಾಂ ಹ್ಞೂ ಸರಿ ನಡಿ. ಅದಕ್ಕೆ ವ್ಯಾನ್ ಬೇಡ ಅಂದ್ಬಿಟ್ಟು 1ನೇ ತಾರೀಕಿನ ನಾನೇ ಕರ್ಕೊಬರ್ತಾ ಇದ್ದೀನಿ. ನನಗೂ ಒಂಥರ ವಾಕ್ ಆದಂಗೆ ಆಗುತ್ತೆ ಅಂತ. ಒಂಥರ ಚೆನ್ನಾಗಿದೆ. ವೆದರು ಕೂಡ ಸೂಪರಾಗಿದೆ. ಕರ್ಕೊಬರೋಕ್ಕೆ ಚೆನ್ನಾಗಿದೆ ಗೈಸ್. ಇದು ಫಾಲ್ಟ್ ಯಾರ್ದದು? ಯಾರ್ದದು ತಪ್ಪು? ಎಲ್ಲಿ ಖುಷಿ ಜಾನಿ ಎಸ್ ಪಪ್ಪ ಹೇಳು ಮಗ್ಳೆ. ಹ್ಞೂ 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 ಹಾಂ ಹಾಂ ಚಿನಿಗೆ ಹೇಳ್ಬಾರೆ ಕರೆಕ್ಟಾಗಿ. ಬೈಲಿ ಇಲ್ಲಿ ಹೇಳ್ಬಾ ಬೇಗ. ಬಾ ಮಗ್ಳೆ ಇಲ್ಲಿ. ಹಂಗೆ ಮಾಡಿಬಿಡ, ಹೊಡೆದೋಯ್ತದ ನಿಂದೂನು. ಅವ್ನು ಬಲೂನ್ ಥರ ಹೇಳ್ಬ. ಏನು? ಏಯ್ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ. ಆಮೇಲೆ ಟೆಲ್ಲಿಂಗ್ ಲೈಸ್ ನೋ ಪಪ್ಪ. ಆಮೇಲೆ ಟೆಲ್ಲಿಂಗ್ ಲೈಸ್ ನೋ ಪಪ್ಪ. ಥೂ, ಆಲೆ ತಗೊಂಡು ಏನು ಓಪನ್ ಅಮ್ಮ. ಕುಶಾ, ನೀವು ಹೊಸ ಚಪ್ಪಲಿ, ಹೊಸ ಬಾಟ್ಲು, ಫುಲ್ ಮಿಂಚುತ್ತಾವಳೆ, ಎಗ್ರಿಸ್ತಾ ಏನು. ತಗೋಬಾರೋ, ಅದು ನಂದು ಕಣೋ ಬಾಟ್ಲು. ಯಾಕೆ ಇದು ಇಷ್ಟು ತೀಟೆ ಮಾಡಿ ಗೈಸ್. ಗಂಡು ಮಕ್ಕಳೇ ಇಷ್ಟು ತೀಟೆನಾ ಇಲ್ಲ ಇವನ್ ಮಾತ್ರ ಹಿಂಗ ನಿಜ ಗೊತ್ತಿಲ್ಲ. ನಿಜವಾಗ್ಲೂ ನನ್ನ ಕಂಟ್ರೋಲ್ ತಪ್ಪೋಯ್ತೀನಿ ಒಂದೊಂದು ಸಲ ಕೋಪದಲ್ಲಿ. ಅಷ್ಟೂ ತೀಟೆ ಮಾಡ್ತಾನೆ. 5 ನಿಮಿಷ ಕೈ ಕಾಲು ಸುಮ್ಮನಿರಲ್ಲ. ಸೆಂಟ್ ಬಾಟಲ್ ತಂದು ಅವಳು ಬಾಯಿಗೆ ಹೊಡೆದವನೆ.
ಸೆಂಟ್ ಬಾಟ್ಲು ತಂದು ಅವಳು ಬಾಯಿಗೆ ಯಾಕೋ ಹೊಡೆದೆ ನೀನು. ಏನಾರು ಆದರೆ ಏನು ಮಾಡೋದು ಇದು? ಹಾಂ, ಅವಳು ಖುಷಿ ಹಲ್ಲುಜ್ಜಿತಿಲ್ವಾ ನೀನು? ಹಾಂ, ಅದಕ್ಕೆ ಬಾಯಿಗೆ ಸೆಂಟ್ ಹೊಡೆದವನು ಅವನು. ಗೈಸ್ ಏನು ಮಾಡಿದ್ದಾನೆ ಅಂದರೆ ನನ್ನ ಮಗ ಇವಳು ಬಾಯಿಗೆ ಸೆಂಟ್ ಹೊಡೆದಿದ್ದಾನೆ. ನಂಗೆ ಭಯ ಆಗ್ತಿದೆ ಚಿನ್ನಿ. ಏನೂ ಆಗಲ್ಲ ಅಲ್ವಾ? ತೊಳೆದ್ಬಿಟ್ಟ ಬಾಯ? ಹ್ಞೂ ಈ ಸೊಪ್ಪು ಯಾರ್ಯಾರಿಗೆ ಗೊತ್ತು, ಇದು ಮುಳುಗಿರೆ ಸೊಪ್ಪು ಅಂತ. ಆಲ್ಮೋಸ್ಟ್ ನಾನು 8 ಇಯರ್ಸ್ ಬ್ಯಾಂಗ್ಳೂರಲ್ಲಿದ್ದೀನಿ. ಬಟ್ ಅಲ್ಲೆಲ್ಲೂ ಈ ಸೊಪ್ಪು ಮಾರೋದಾಗಲಿ ಈ ಸೊಪ್ಪು ನನಗೆ ಸಿಕ್ಕಿರಲಿಲ್ಲ. ಬಟ್ ತುಂಬಾ ವಿಟಮಿನ್ಸ್ ಆಗಲಿ ತುಂಬ ಗುಡ್ ಕಂಟೆಂಟ್ಸ್, ಗುಡ್ ಥಿಂಗ್ಸ್ನ ಒಳಗೊಂಡಿದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಮತ್ತು ಬಾಣಂತಿರು ಫೀಡ್ ಮಾಡಿಸೋರಿಗೆ ಈ ಸೊಪ್ಪನ್ನ ಕೊಡ್ತಾರೆ. ಬಿಕಾಸ್ ಬ್ರೆಸ್ಟ್ ಫೀಡ್ ಚೆನ್ನಾಗಿ ಬರುತ್ತೆ, ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂತ, ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ಸೊಪ್ಪನ್ನ ಜಾಸ್ತಿ ಕೊಡ್ತಾರೆ, ಮುಳುಗಿರೆ ಸೊಪ್ಪು. ಇಲ್ಲಂತೂ ಮಿನಿಮಮ್ 4-5 ಥರ ಸೊಪ್ಪು ಹಾಕಿದ್ದೀನಿ. ಗಣಕೆ ಸೊಪ್ಪು, ಕನ್ನೆ ಸೊಪ್ಪು, ಮುಳುಗಿರೆ ಸೊಪ್ಪು, ಅಣ್ಣೆ ಸೊಪ್ಪು, ಮತ್ತು ಇನ್ನೊಂದು ಸೊಪ್ಪು ಹಾಕ್ತೆ, ಯಾವುದು ಕೊಮ್ಮೆ ಸೊಪ್ಪು. ಇಷ್ಟು ಸೊಪ್ಪು ಆ್ಯಡ್ ಆಗಿದೆ. ನೋಡಿ, ಈ ಸೊಪ್ಪು ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ನನಗೆ. ಮುಳುಗಿರೆ ಸೊಪ್ಪು. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಇವತ್ತು ಒಂಥರ ಖುಷಿ ಥರ ದಿನವೂ ಏನೋ ಒಂಥರ ಖುಷಿ ಆಗ್ತಿದೆ. ಬಿಕಾಸ್ ಏನಕ್ಕೆ ಅಂದರೆ ಇವತ್ತು ಲಾಸ್ಟ್ ಡೇ ಇಂಜೆಕ್ಷನ್, 5 ರಕ್ತ ಟ್ಯೂಬ್ ಆಯಿತು. ಲಾಸ್ಟ್ ಡೇ ಇರೋದ್ರಿಂದ ಸ್ವಲ್ಪ ನೆಮ್ಮದಿ ಇದೆ, ಇನ್ನಿಲ್ವಲ್ಲ ಅಂತ ಅಂದ್ಬಿಟ್ಟು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಗೈಸ್. ಆ್ಯಕ್ಚುಲಿ ನಿಜವಾಗ್ಲೂ ಇವತ್ತು ಲಾಸ್ಟ್ ಡೇ ಏನಕ್ಕೆ ಹಿಂಗಾಯಿತು ನಂಗೆ ಗೊತ್ತಿಲ್ಲ. ಟ್ಯೂಬ್ ಹಾಕಿದ ತಕ್ಷಣ ಸ್ವಲ್ಪ ತಲೆ ಸುತ್ತು. ಆ್ಯಕ್ಚುಲಿ ಅವ್ರು BP ಚೆಕ್ ಮಾಡಿದಾಗ ಸ್ವಲ್ಪ ಲೋ ಇದೆ ಅಂತ ಹೇಳಿದ್ರು. ಬಟ್ ನಾನು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದೆ, ಬಟ್ ಲೋ ಇದೆ ಅಂತ ಹೇಳಿದ್ರು. ಥ್ಯಾಂಕ್ ಯು 350 ಸಬ್ಸ್ಕ್ರೈಬರ್. ಎಷ್ಟು ಬೇಗ 50 ಸಬ್ಸ್ಕ್ರೈಬರ್ ಆಯಿತು ಅನ್ನೋದೇ ಗೊತ್ತಿಲ್ಲ ಗೈಸ್. ನಿಜವಾಗ್ಲೂ 350 ಸಬ್ಸ್ಕ್ರೈಬರ್, ನಿಜ ಖುಷಿ ಆಗ್ತಿದೆ. 1K ಆದಾಗ ಹೇಗಿರುತ್ತೆ ಅನ್ನೋದು ನನ್ನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ 350ಗೆ ನಾನು ಇಷ್ಟೊಂದು ಖುಷಿ ಪಡ್ತಾಯಿದ್ದೀನಿ. 353 ಏನೋ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಕ್ಚುಲಿ ಕೇರ್ಪೇಟೆಗೆ ಹೋಗಿದ್ದೆ, ಹಾಸ್ಪಿಟಲಲ್ಲೆಲ್ಲ ಲಾಗ್ ಮಾಡಲಿಲ್ಲ. ಬಿಕಾಸ್ ಅದೊಂಥರ ತವ್ರ ಮನೆಯಾಗಿ ಹೋಗ್ಬಿಟ್ಟಿದೆ. ಹಾಸ್ಪಿಟಲ್ ಹೋಗೋದು ಬರೋದು ಇದೇ ಆಗ್ತಿದೆ. ಆ್ಯಕ್ಚುಲಿ ಇವತ್ತು ಈಚೆ ಕೂತ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ಈಚೆ ಕಡೆ ಬೆಳಕು ಚೆನ್ನಾಗಿದೆ, ಹಾಗಾಗಿ ಸುಮ್ಮನೆ ಟ್ರೈಪ್ಯಾಡ್ ಹಾಕ್ಕೊಂಡು ಅದನ್ನು ಇದು ಫೋನ್ ಸೆಟ್ ಮಾಡಿ ಅದೆಲ್ಲ ಮಾಡೋಕ್ಕೆ ಈಚೆ ಕಡೆ ಆರಾಮಾಗಿ ಮಾಡ್ಬೋದು ಅಂದ್ಬಿಟ್ಟು ಈಚೆ ಕಡೆನೇ ಮಾಡ್ತಿದ್ದೆ. ಮತ್ತು ಎಲ್ಲರದು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಿದೆಯಾ. ಇನ್ನೊಂದು 1.5 ತಿಂಗಳಿದೆ. ಆಲ್ಮೋಸ್ಟ್ ಸೀರೆ ಶಾಪಿಂಗ್, ಜ್ಯುವೆಲರಿ ಶಾಪಿಂಗ್, ಬೆಳ್ಳಿ ಸಿಲ್ವರ್ ಶಾಪಿಂಗ್, ಆಲ್ಮೋಸ್ಟ್ ಸಿಲ್ವರ್ ಶಾಪಿಂಗ್ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ ಇವಾಗ. ಆಲ್ರೆಡಿ ಪ್ಲ್ಯಾನ್ ಇರುತ್ತೆ ಸ್ವಲ್ಪ ಜನಕ್ಕೆ. ನಂದು ಬ್ಯಾಟ್ರಿ ಲೋ ಅಂತ ಬರ್ತಿದೆ, ಇನ್ನೇನೋ ಸ್ವಿಚ್ ಆಫ್ ಆಗೋ ಚಾನ್ಸಸ್ ಇದೆ. 1 ನಿಮಿಷ. ಓಕೆ ಗಾಯ್ಸ್, ಬ್ಯಾಟ್ರಿ ಲೋ ಆಯಿತು. 9 ಸೆಕೆಂಡ್ ಸ್ವಿಚ್ ಆಫ್ ಆಗುತ್ತೆ ಅಂತ ತೋರಿಸ್ತಿತ್ತು. ಅದಕ್ಕೋಸ್ಕರ ತಂದ್ಬಿಟ್ಟು ಇಲ್ಲೇ ಚಾರ್ಜ್ ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಗೈಸ್, ಆ್ಯಕ್ಚುಲಿ ನಾನೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಬಿಕಾಸ್ ನಾನು ತುಂಬ ಜನ ಯೂಟ್ಯೂಬರ್ಸ್ನ ನೋಡಬೇಕಾದ್ರೆ, ಅವ್ರ ಕಮೆಂಟ್ ಬಾಕ್ಸ್ ಎಲ್ಲ ನೋಡಬೇಕಾದ್ರೆ ನನಗೆ ಯಾವತ್ತು ಆ ಥರ ಕಮೆಂಟ್ಗಳು ಬರೋದು, ನಾನು ಯಾವಾಗ ಆ ಥರ ರಿಪ್ಲೈ ಮಾಡೋದು. ಬಿಕಾಸ್ ನನಗೆ ತುಂಬ ಜನ ಮಾಡೇ ಇಲ್ಲ ಕಮೆಂಟ್ ಅಂತ ನಾನು ಹೇಳಲ್ಲ. ನನ್ನ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಯೂಟ್ಯೂಬರ್ ಸುಷ್ಮಾ ಆಗಲಿ, ಚಾಂದು ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ನನಗೆ ಒಂದು ಯೂಟ್ಯೂಬ್ ಫ್ಯಾಮಿಲಿಯಿಂದ, ಅಂದರೆ ಒಂದು ಫ್ಯಾಮಿಲಿ ಥರ ಕಾನ್ವರ್ಸೇಷನ್ ಆಗೋ ಥರ, ನನಗೆ ಯೂಟ್ಯೂಬಿಂದ ಒಂದು ಫ್ಯಾಮಿಲಿ ಥರ ಕಾನ್ವರ್ಸೇಷನ್ ಆಗೋದು ಯಾವಾಗುತ್ತೆ, ನನಗೆ ಯಾವಾಗ ಮೆಸೇಜ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಅಂತ ತುಂಬ ಅಂದ್ಕೊಳ್ತಿದ್ದೆ. ಯಾವಾಗ ವೀಡಿಯೋ ನೋಡಿದ್ರು ಆ ಥರ ಫೀಲ್ ಆಗ್ತಿತ್ತು. ಬಟ್ ಇವತ್ತು ರಂಜಿತಾ ಅನ್ನೋರು ನನಗೆ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ರಂಜಿತಾ, ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅದು ನನಗೆ ಒಂಥರ ಸಬ್ಸ್ಕ್ರೈಬರ್ ಕಡೆಯಿಂದನೇ ಬಂದಿರೋ ಕಮೆಂಟ್. ಏನೋ ಒಂಥರ ತುಂಬಾ ಖುಷಿ ಆಯಿತು. ನಾನು ಹಾಸ್ಪಿಟಲಲ್ಲಿದ್ದೆ, ಅವಾಗ ರಕ್ತ ಟ್ಯೂಬ್ ಹಾಕಿಸ್ಕೊಳ್ತಿದ್ದೆ. ಥ್ಯಾಂಕ್ ಯು ರಂಜಿತಾ, ನಂಗೆ ನಿಜವಾಗ್ಲೂ ನೀವು ಒಂಥರ ಈ ಡೇ ಒಂಥರ ಫುಲ್ಫಿಲ್ ಅನ್ನೋ ಥರ ಆಯಿತು. ಆ ಕಮೆಂಟಿಂದ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಾಯ್ಸ್. 353 ಸಬ್ಸ್ಕ್ರೈಬರ್ಸ್.
ಆದಷ್ಟು ಬೇಗ ಜಾಸ್ತಿ ಆಗಲಿ. ಹೀಗೆ ಸಪೋರ್ಟ್ ಮಾಡಿ ನನ್ನ ಒಂದು ವಿಡಿಯೋನ. ನನಗಂತೂ ವಿಡಿಯೋ ಮಾಡಬೇಕು ಅನ್ನೋಷ್ಟು ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಮತ್ತು ನನಗೆ ಹೆಪಟೈಟಿಸ್ ಬಿದು ಒಂದು ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ ನನ್ನ ಯೂಟ್ಯೂಬಲ್ಲಿ ಅಷ್ಟು ಓಡಲ್ಲ, ಅಷ್ಟು ವ್ಯೂಸ್ ಬರಲ್ಲ. ಬಟ್ ನನಗೆ ಹೆಪಟೈಟಿಸ್ ಬಿದು ಮಾಡಲೇಬೇಕು. ಬಿಕಾಸ್ ಅದ್ರ ಒಂದು 50 ಜನ ನೋಡಿದ್ರೂ ಅದರಲ್ಲಿ ಒಂದು 2-3 ಜನಕ್ಕಾದರೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಒಂದೇ. ನನಗೆ ಗೊತ್ತಿರೋ ಹೆಪಟೈಟಿಸ್ ಬಿ ಡೀಟೇಲ್ಸ್ನ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ 2-3 ವ್ಲಾಗ್ಸಲ್ಲಿ ಹಾಕ್ತೀನಿ. ನನಗೆ ತುಂಬ ಆಸೆ ಇದೆ. ಇನ್ಫಾರ್ಮೇಟಿವ್ ವಿಡಿಯೋ ನನಗೆ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಬಟ್ ಲೈಫ್ ಸ್ಟೈಲ್ ವ್ಲಾಗ್ಗಿಂತ ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟು ಓಡ್ತಿಲ್ಲ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಲಿ. ಬಟ್ ಒಂದೇ ಒಂದು ಮಾಡ್ತೀನಿ, ಹೆಪಟೈಟಿಸ್ ಬಿ ಅಷ್ಟೇ. ಅದು ಬಿಟ್ಟು ಇನ್ಯಾವುದು ಇನ್ಫಾರ್ಮೇಟಿವ್ ವಿಡಿಯೋ ಇಲ್ಲ. ಅದೊಂದು ಡೀಟೇಲ್ಸ್ ಹೇಳ್ಬಿಡ್ತೀನಿ. ಹೆಪಟೈಟಿಸ್ ಬಿ ಬಗ್ಗೆ ಗೊತ್ತಿರೋರಾಗಲಿ, ಹೆಪಟೈಟಿಸ್ ಬಿ ಬಗ್ಗೆ ತಿಳ್ಕೊಬೇಕು ಅನ್ನೋರಾಗಲಿ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸ ವ್ಯೂವರ್ಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.